ಬನ್ನಿ ಇವತ್ತು ಹಸಿರು ಆರ್ಗ್ಯಾನಿಕ್ ಇಂದ ಫಾರ್ಮರ್ಸ್ ಇಟ್ಟಿತ್ತಲ್ಲ, ಅದು ಎಲ್ಲಿ ಕೃಷ್ಣಣ್ಣನ ತೋಟದಲ್ಲಿ ಸಾಲವಾರ ಎಸ್ಟೇಟಲ್ಲಿ ಯಾವ ಇದು ಮಿಸ್ಟೇಕು ಇಲ್ದಂಗೆ ಮಾಡಬೇಕು ಅನ್ನೋದಕ್ಕೆ ಇದು ಒಳ್ಳೆ ಲೊಕೇಶನ್. ಹೌದು, ಏನು ಹೇಳ್ತೀರಾ ಪ್ಲಾಂಟರ್ಸ್ಗಳ ಈಗ ಒಳ್ಳೆಯದಾಗದೆ ನಮ್ಮ ಎಕ್ಸಾಕ್ಟ್ಲಿ ನಿಜವಾಗ್ಲೂ ಸಮುದಾಯ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಹೌದು 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 ವರ್ಕ್ ಟುಗೆದರ್ 100% ಅಣ್ಣ. ಒನ್ ಆಫ್ ದ ಯಂಗೆಸ್ಟ್ ಫಾರ್ಮರು ಬಂದ್ಬಿಟ್ಟು ಸ್ಪೆಷಾಲಿಟಿ ಕಾಫಿ ಆಗಲಿ ತೋಟ ಆಗಲಿ ಭಾರಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಣ್ಣ. ಈ ಸೆಟಪ್ ನಿಜವಾಗ್ಲೂ ದೊಡ್ಡೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಥರನೇ ಮಾಡಿದ್ದೀರಾ. ಏನಿದು ಹೀಗೆ ಫುಲ್ ಮಕ್ಕಳಂತ ಫುಲ್ ಇಬ್ಬರು ಮಕ್ಕಳಿದ್ದಾರೆ. ಎ ಜಿ ಮಾಡಿಕೊಂಡು ತೋಟಗಾರಿಕೆ ಹೌದು ತುಂಬ ಇಂಟ್ರೆಸ್ಟ್ ಇದೆ. ಹೌದು, ಹಾಗಾಗಿ ಇನ್ನೊಬ್ಬ ಮಗ ಬಿಸ್ನೆಸ್ ಮಾಡ್ಕೊಂಡು ಒಂದು ಫೆಸಿಲಿಟಿ ಬಗ್ಗೆ ಇಂಟ್ರೆಸ್ಟ್ ಇತ್ತು. 2028-29 ಕ್ರಾಪ್ ಸೀಸನ್ಗೆ ನಾವು ಟಾರ್ಗೆಟ್ ಸೆಟ್ ಮಾಡಿರೋದು 200 ಟನ್. ಈಗ ನಾವು ರೀಚ್ ಆಗಿರೋದು 74 ಟನ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ಬನ್ನಿ ಇವತ್ತು ಹಸಿರು ಆರ್ಗ್ಯಾನಿಕ್ ಇಂದ ಫಾರ್ಮರ್ಸ್ ಇಟ್ಟಿತ್ತಲ್ಲ, ಅದು ಎಲ್ಲಿ ಕೃಷ್ಣಣ್ಣನ ತೋಟದಲ್ಲಿ ಸಾಲವಾರ ಎಸ್ಟೇಟಲ್ಲಿ. ಏನಮ್ಮ ಅಖಿಲ್, ಏನು ಸಮಾಚಾರ? ಎಕ್ಸೈಟೆಡ್, ಸ್ವಲ್ಪ ಸಿಕ್ಕಾಪಟ್ಟೆ ನಿಜವಾಗ್ಲೂ. ಇಲ್ಲಿ ನೋಡ್ಬೋದು ಈಗ ಎಲ್ಲ ಪಾರ್ಚ್ಮೆಂಟ್ ಒಣಗಿಸ್ತಾ ಇದ್ದಾರೆ, ಎಲ್ಲ ಅರಬಿಕಾ ಪಾರ್ಚ್ಮೆಂಟು. ಬನ್ನಿ, ನಾವೊಂದು 10 ನಿಮಿಷ ಲೇಟಾಗಿ ಬಂದುಬಿಟ್ಟಿದ್ದೀವಿ ಇವತ್ತು. ಬನ್ನಿ, ಏನ್ರಿ ಏನು ಸಮಾಚಾರ? ಎಲ್ಲ ನಡೀತಿದ್ಯಾ? ಸೂಪರ್ ಸೂಪರ್. ನೋಡಿ ಗ್ರೀನ್ ಬೀನ್ ಸಪ್ರೇಟರು. ಏನಣ್ಣ ಸಮಾಚಾರ, ಹೆಂಗಿದ್ದೀರಾ? ಸಮಾಚಾರ ವಿಶೇಷ? ನಾವು 2 ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ ಇದು. ಎಕ್ಸಲೆಂಟು. ಹೌದು, ಸಖತ್ತು. ಹಂಗೆ ಹಾಯ್ 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 ಹಾಯ್. ಒಂದು ನಿಮಿಷ ಬಂದೆ. ಬನ್ನಿ ಈಗ ಹೋಗೋಣ ಈಗ. ಹೆಲೋ ಸರ್, ಗುಡ್ ಮಾರ್ನಿಂಗ್. ಹೆಲೋ ಕಾರ್ತಿಕ್. ಹಲೋ ಸರ್. ಹಲೋ ಅಡ್ವೊಕೇಟ್ ಬೆಂಗಳೂರಿಂದ. ಥ್ಯಾಂಕ್ ಯು. ಹೌದಾ ಸರ್, ಥ್ಯಾಂಕ್ ಯು. ನೋಡಿ ತುಂಬಾ ಕಲ್ತ್ಕೊಂಡಿದ್ದೀವಿ. ಹೌದಾ? ನೋಡಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿಂದ ಬೆಂಗಳೂರಿಂದ. ನಿಮ್ದು ಅಗ್ರಿಕಲ್ಚರ್ ಪ್ಲಾಂಟ್ ಇದೆ ಇಲ್ಲಿದೆ ಮಾಕೋನಹಳ್ಳಿ ಕಾರ್ಬೈಡಲ್ಲಿ ಇದೆ. ಹೌದಾ? ಸಣ್ಣ ತೋಟ ತಗೊಂಡು ಮ್ಯಾಗ್ನೆಟೆಡ್ ಗಾರ್ಡನ್ ತಗೊಂಡು ಡೆವಲಪ್ ಮಾಡ್ತಾ ಇದ್ದೀನಿ. ಸೂಪರ್. ಈಗ ಅದೊಂದು ಲೆವೆಲ್ ತಂದಿದ್ದೀನಿ. ಈಗ ಸೂಪರ್. 0 ಇತ್ತು, ಈಗ ಇಟ್ ಹಸ್ ಕಮ್ ಟು 50%. ಹೌದಾ? ವೆರಿ ನೈಸ್. 1 year ಅನ್ನೋದು 50% ಡೆವಲಪ್. ನೋಡಿ, ಏಜ್ ಜಸ್ಟ್ ನಂಬರ್ ಅಂತಾರಲ್ಲ, ಅದಕ್ಕೆ ಈಗ ತಗೊಂಡ್ಬಿಟ್ಟು ಮಾಡ್ತಿದ್ದಾರೆ ಅಂತಂದ್ರೆ ಈ ಚಿಕ್ಕ ಹುಡುಗರಿಗೆ ಏನಾಗಿದೆ, ಬಂದು ಕೆಲಸ ಸ್ಟಾರ್ಟ್ ಮಾಡ್ಬೇಕಂತೆ ನೀವು. ಸೂಪರ್ ಸರ್, ನೀವು ಇನ್ಸ್ಪಿರೇಷನ್ ಸರ್ ಎಲ್ಲರಿಗೂ. ಎಲ್ಲೋ ಎಲ್ಲಿ ನೋಮನ್ ಬಾಯಿ ಸರ್, ನಮಸ್ಕಾರ. ಮತ್ತೆ ಸರ್ ಚೆನ್ನಾಗಿದ್ದೀರಾ? ಮತ್ತೆ ಸರ್ ವಿಜಯ ನಮಗೆ ನೋಡಿ ನೋಮನ್ ಬಾಯ್ ಸಿಕ್ಕದೆ ಅಪ್ರೂವ್ ಆಗಿಬಿಟ್ಟಿದೆ. ಮತ್ತೆ ಸರ್ ಚೆನ್ನಾಗಿದ್ದೀರಾ ಸರ್? ಸೂಪರ್ ಸರ್. ಹಂಗೆ ಭಾಳ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ಎಲ್ಲ. ಹೌದು ಹೌದು. ಪ್ರೊಸೆಸಿಂಗ್ ಅಂತೂ ಯಾವ ಇದು ಮಿಸ್ಟೇಕು ಇಲ್ದಂಗೆ ಮಾಡಬೇಕು ಅನ್ನೋದಕ್ಕೆ ಇದು ಒಳ್ಳೆ ಲೊಕೇಶನ್. ಹೌದು 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 ಹೌದು. ಮತ್ತು ಸ್ಪೆಷಾಲಿಟಿ ಕಾಫಿಗೂ ಕೂಡ ಒಳ್ಳೆ ಅರೇಂಜ್ಮೆಂಟು. ಹೌದು. ತೋಟನೂ ಕೂಡ ಅಷ್ಟೇ ಗಾರ್ಡನ್ ಥರ ಎಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ಇಟ್ಟಿದ್ದಾರೆ. ಬಂದವರು ಅಂತೂ ಇವತ್ತು ಹಬ್ಬ ನಿಜವಾಗ್ಲು. ಏನಣ್ಣ ಏನು ಹೇಳ್ತೀರಾ? ಹಲೋ ಸರ್, ಹೌ ಯು? ನೋಡಿ ನಮ್ಮ ಕನ್ನನ್ ಸರ್ ಬಂದಿದ್ದಾರೆ, ತುಂಬ ಖುಷಿ ಆಯಿತು ಸರ್. ಮತ್ತೆ ಹೆಂಗಿದ್ದೀರಾ? ಆಫ್ ಲಾಂಗ್ ಟೈಮ್ ವಿ ಹ್ಯಾವ್ ವಿಸಿಟೆಡ್ ರೀಸೆಂಟ್ಲಿ 2 months ಬ್ಯಾಕ್. ವೆರಿ ನೈಸ್. ಮತ್ತೆ ಏಲಕ್ಕಿ ಬ್ಲಾಕ್ ಭಾರಿ ಜೋರಾಗಿದೆ, ತುಂಬ ಚೆನ್ನಾಗಿದೆ. ನಾನು ಹೋಗಿದ್ದೀನಿ, 3-4 ಸತಿ ಹೋಗಿದ್ದೀನಿ. ಹೌದಾ? ಸೂಪರ್. ಹಲೋ ಸರ್. ನಮಸ್ತೆ. ಹಾಯ್ ಸರ್. ಮತ್ತೆ ಬಂದಿಲ್ಲ ನೀವು ಸೀಟ್ಸಿಗೆ? ಹೆಂಗಿದ್ದು? ಚೆನ್ನಾಗಿತ್ತು. ಸೂಪರ್. ಅಲ್ಲಿಗಿನ ಸ್ಕಿಪ್ ಮಾಡಿದೆ ಇಲ್ಲಿ. ಹೌದಾ? ಓಕೆ ಹಾಂ ವಿಂಡೋ ಶಾಪಿಂಗ್ ಜಾಸ್ತಿ ಅಲ್ಲಿ. ಹೌದು ಹಂಗೆ. ಸೀರಿಯಸ್ ವಾರ್ಪ್ ದೂರ ಇದೆ. ಹೌದು. ದಿನೇಶ್ ಅಣ್ಣ, ನಿಜವಾಗ್ಲೂ ಒಂದು ಖುಷಿ ಏನಂತಂದರೆ ಪ್ಲಾಂಟರ್ಸ್ಗೆ ಅಂತ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿ ಭಾರಿ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಪ್ಯಾಕೇಜಸ್ ಎಲ್ಲ ನೋಡಿದ್ವಿ, ಅದ್ರ ಅಪ್ಡೇಟ್ ಅಂತ ನೋಡ್ತಾನೆ ಇದ್ದೀವಿ. ಏನು ಹೇಳ್ತೀರಾ ಪ್ಲಾಂಟರ್ಸ್ಗೆ ಈಗ? ಒಳ್ಳೆಯದಾಗದೆ ನಮ್ಮ ಎಕ್ಸಾಕ್ಟ್ಲಿ ನಿಜವಾಗ್ಲೂ. ಸಮುದಾಯ ಚೆನ್ನಾಗಿರುತ್ತೆ. ನಿಜವಾಗ್ಲೂ. ಹೌದು ವರ್ಕ್ ಟುಗೆದರ್ 100% ಅಣ್ಣ. ಇವ್ರು ನೋಡಿ ಬಂದಿದ್ದಾರೆ 20,000 ಬಂದ್ಮೇಲೆ ಎಲ್ಲದೂ ಒಳ್ಳೇದಾಗ್ತಾ ಇದೆ. ಎಲ್ಲ ನಮಗೆ ಗೊತ್ತಾಗ್ತಾ ಇದೆ ಏನೇನು. ಹೌದು, ಕಾಫಿ ಕೊಡಿದಿಲ್ಲ, ಬೂಸ್ಟ್ ಆಗ್ತಾ ಇದೆ. ಮತ್ತೆ ಕಾಲ್ಗುಣ ಚೆನ್ನಾಗಿರ್ಬೇಕು, ಪಟ್ಟಿಂದ ಬಂದಿದೆ. ಸೂಪರ್ ನೈಸ್. ಹಲೋ ಸರ್, ಮತ್ತೆ ಚೆನ್ನಾಗಿದ್ದಾರಲ್ಲ? ನೈಸ್. ಸಮಾಚಾರ ಗುಡ್. ಮತ್ತೆ ವಿಶೇಷ ಸರ್, ಗುಡ್ ಮಾರ್ನಿಂಗ್. ನಿಮ್ದು ಸೂಪರ್ ವಿಡಿಯೋ. ಲಾಸ್ ಹೆಂಗಿತ್ತು? ಲಾವೋಸ್ ಟ್ರಿಪ್ ಹೌದಲ್ಲ? ಸಾಲಿಡ್. ಬಂದೆ ಸರ್, 1 ನಿಮಿಷ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ನಾವು ಬರೋದು ಒಂದು 10 ನಿಮಿಷ ಲೇಟ್ ಆಯಿತು. ನೋಡಿಲಿ ಯಾರಿದ್ದಾರೆ ಅಂತ. ಸಮಾಚಾರ ವಿಜಯ್? ಈಶ್ವರ್. ಮತ್ತೆ ವಿಜಯ್ ಇದು ಪಲ್ಪ್ ಆದ್ಮೇಲೆ ಸಪ್ರೇಟ್ ಆಗುತ್ತೆ. ಪಲ್ಪ್ ಆದ್ಮೇಲೆ ಸಪ್ರೇಟ್. ಬನ್ನಿ, ಕೃಷ್ಣಣ್ಣ ಎಲ್ಲ ಬಿಸಿಯಾಗಿದ್ದಾರೆ.
ಇಲ್ಲಿ ನೋಡಿ ಸ್ವಲ್ಪ ಎಲ್ಲ ಸ್ಟಾರ್ಟ್ ಆಗಿ ಬರ್ತಾ ಇದೆ ಈಗ. ಮತ್ತೆ ವೆಂಕಟೇಶ್ ಅಣ್ಣ ವಿಶೇಷ ಹೆಂಗಿದ್ದೀರಾ? ಗೌರಕ್ಕ ಮತ್ತೇನು ಸಮಾಚಾರ? ಗೊತ್ತಾಯ್ತು ನನಗೆ ಆಲ್ಮೋಸ್ಟ್ 10 ಡೇಸಿಂದ ಕಾಫಿ ಕುಯ್ತಿದ್ದೀರಲ್ಲ ಇಲ್ಲಿ ಅಂತ ಬಂದ್ಬಿಟ್ಟು. ಹೌದಾ? ಏನು ಮಾಡೋಕ್ಕಾಗಲ್ಲ, ರೇಟ್ ಇದ್ದಾಗ ಎಲ್ಲರೂ ಕುಯ್ತಾರೆ. ಅಲ್ಲ, ಅವರು ಬೆಂಗಳೂರಿಂದ ಕಾಫಿಯನ್ನು ಕದೀತಾರೆ ಅಂತ ಹೇಳಿ ಬಂದು ಕುದಿಯಾರೆ. ಸೂಪರ್. ಈಶ್ವರ್ ಆಲ್ ಸೆಟ್ ಸೂಪರ್. ನೋಡಿ ಒನ್ ಆಫ್ ದ ಯಂಗೆಸ್ಟ್ ಫಾರ್ಮರ್ ಬಂದ್ಬಿಟ್ಟು ಸ್ಪೆಷಾಲಿಟಿ ಕಾಫಿ ಆಗಲಿ ತೋಟ ಆಗಲಿ ಭಾರಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ವಿಶೇಷ ಚೆನ್ನಾಗಿರಲ್ಲ. ಮತ್ತೆ ಈ ವರ್ಷ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನಿಮ್ಮ ಸೈಡಿಂದ. ತರಲಿ ಫುಲ್ ಅಲ್ಟಿಮೇಟ್ ಆಗಿ ನಮ್ದು ಸಪೋರ್ಟ್ ಇದ್ದೇ ಇರುತ್ತೆ ನಿಮಗೆ. ಹಾಂ, ಓಕೆ ಸರ್. Specialty coffees. We can start from here. So mainly what we've seen is the good varietals good Indian varietals. What we've seen is Selection 6, 795, Selection 9. Selection 9 is been the best for cup quality. What you see here is Chandragiri. So Chandragiri also does pretty well for cup quality. If your coffees are ripe enough to start the fermentation process. Basically, the mucilage contains sucrose, which is sugar, and then pectin and peptides. Once you pluck the coffee from the plant, the fermentation process is already started. And as you know, everything, even my hands, the cherry, everything has yeast and bacteria in it. So the yeast and bacteria within the cherry, outside on the cherry, would have started the fermentation process. So once we get the coffees into the drying yard, we sort it, we hand sort it, and then we pass it through a siphon tank over here. So just coming back to the mucilage, so once you have the yeast and bacteria, the fermentation process, how it works is basically the yeast and bacteria consume sugar. So sugar is the most important aspect for the fermentation process. So it's very important to pick the ripest cherry, because when you have a ripe cherry and a semi-ripe and an unripe all mixed in the same barrel, and say I keep the barrel for fermentation for say 48 hours, the complete ripe cherry will have the most amount of sugar. So the fermentation process is still taking place at say the 45th or the 46th hour, and it's coming down. And whereas the semi-ripe and the unripe would have stopped fermentation in the 20th or the 18th hour. So there's be very uneven fermentation happening within the barrel, which gives you a very off flavor in the cup. ನೋಡಿ ನಮ್ಮದು ಒಂದು ರಿಯೂನಿಯನು ಎಲ್ಲ ವಿಯೆಟ್ನಾಮಲ್ಲಿ ಒಟ್ಟಿಗಿದ್ದವ್ರು ಇವರೆಲ್ಲ ನೋಡಿ ಇಲ್ಲಿ ಟೋಟಲ್ ಸೂಪರ್. ವಿಯೆಟ್ನಾಮ್ ಕ್ಯಾಪ್ ಅವ್ರು ಇಲ್ಲಿ ಬಂದಿದ್ದಾರೆ ನಮ್ಮ ಜೊತೆಗೆ. ಸೂಪರು. ಮತ್ತೆ ಹೆಂಗಿದೆ ಅಣ್ಣ? ಲಾಸ್ಟ್ ನೋಡಿದ್ರ ವಿಡಿಯೋ? ಅಮೇಝಿಂಗ್. ಇನ್ನೊಂದು ಲೆವೆಲ್ಲೇ ಇತ್ತು ಅದು, ಭಾರಿ ಚೆನ್ನಾಗಿತ್ತು. ಮತ್ತೆ ಅಣ್ಣ ಹೆಂಗಿತ್ತು ನೋಡಿದ್ರ ವ್ಲಾಗ್ಸು? ನೋಡಿದೆ. ನೀವೇನ ಆ ಕಡೆ ಹೋಗ್ತಾನೆ ಇದ್ದೀರಾ ಫ್ಲೈಟ್ ತಕ್ಕಂದು? Excuse me, please follow. Oh shit. Bani. On my ear. ನೆಕ್ಸ್ಟ್ ಕಂಬೋಡಿಯಾನಾ? ಕಂಬೋಡಿಯಾ ಪ್ಲಾನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ದಯವಿಟ್ಟು ನಾವು ಬರ್ತೀವಿ. ಹಾಂ, ಹೋಗೋಣ ಪಕ್ಕ 100%. ಯಾವಾಗೋಣ? Pressure keeps increasing, so we keep releasing the pressure and keeping it at around 3 to 4. And so these are all our anaerobic fermentation tanks. As I explained earlier, this is a bioreactor. So basically, we've got this machine about a month ago. So even I'm still experimenting and seeing how it works for us. So even we are not fully experts on how to process coffees with this machine. Main important why we've got this machine is basically it helps in homogeneous fermentation. When you do anaerobic fermentation with the tank, your basal coffees, basically coffees which are in the bottom of the tank,
we noticed were getting fermented more than the top because all the juice of the cherries go down, and when you're mixing with yeast and other microorganisms within the coffee, the base of the coffee gets fermented a lot more than the upper portion. So even fermentation wasn't happening to the best. So what this machine does is there's homogeneous fermentation throughout the machine here, and you can whatever you saw for carbonic maceration you can also do in this machine, and you can put yeast, and you can do multiple other processes using this machine. So the liquid is constantly circulated within the barrel, and it helps in even fermentation basically. It'll be good if we showcase our own coffees in a cafe. So we started, my brother started ground up coffee and roastery it's in Jayanagar in Bangalore. So all our coffees, we showcase all our coffees there. So all of you are most welcome to go try our coffees there. It's called Ground Up. So we can, so when a roaster or a cafe owner approaches us, we can help them source green beans. We have about 14 different processes we're doing right now. And we do about 4 to 5 experimental lots every year. So that comes up to about 17, 18 different processes. So we can help cafe owners or roasters source coffee. So a cafe owner who's just set up a cafe wouldn't have a roasting unit and they want to source good coffee. So we can sell them roasted coffees through Ground Up, and we'll help them with setting up the cafe and putting the coffees up over there. ಇಲ್ಲಿ ಕಂಪ್ಲೇಂಟ್ ನಿಮಗೆ ಬಂದಿದ್ದು ಸ್ಪೆಷಾಲಿಟಿ ಕಾಫಿ ಬಗ್ಗೆ ಫುಲ್ ಇದೆ. ಮತ್ತು ಈಗ ನೋಡಿ ನಾನು ಹೇಳ್ತಾರೆ ಎಲ್ಲ ಪ್ಲಾಂಟರ್ಸು ಇದು ಇಟ್ಕೋಬೇಕಿನ್ನು ನೆಕ್ಸ್ಟು, ಯಾಕೆಂತಂದರೆ ಇದು ಹಲ್ಲಿಂಗ್ ಮಿಷಿನು. ಇಲ್ಲಿ ನೀವೇ ಟೆಸ್ಟ್ ಮಾಡಬೇಕು ಏನಾಗ್ತಿದೆ ಅಂತ, ಮಾಯಿಶ್ಚರ್ ಎಷ್ಟಿದೆ, OT ಎಷ್ಟಿದೆ, ನೀವೇ ಚೆಕ್ ಮಾಡಿಬಿಟ್ಟು ನೀವೇ ಡೈರೆಕ್ಟಾಗಿ ಕಳಿಸೋದು ಭಾರಿ ಒಳ್ಳೆಯದು. ಈ ಸೆಟಪ್ ನಿಜವಾಗ್ಲೂ ದೊಡ್ಡೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಥರನೇ ಮಾಡಿದ್ದೀರಾ. ಏನಿದು ಹಿಂಗೆ ಫುಲ್ ಮಕ್ಕಳಂತೂ ಫುಲ್ ಇದ್ರ ಇಬ್ಬರು ಮಕ್ಕಳಿದ್ದಾರೆ. AG ಮಾಡಿಕೊಂಡು ತೋಟಗಾರಿಕೆ ಹೌದು ತುಂಬ ಇಂಟ್ರೆಸ್ಟ್ ಇದೆ. ಹೌದು. ಹಾಗಾಗಿ ಇನ್ನೊಬ್ಬ ಮಗ ಬಿಸ್ನೆಸ್ ಮಾಡ್ಕೊಂಡು ಒಂದು ಫೆಸಿಲಿಟಿ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಒಬ್ಬೊಬ್ಬರಿಗೆ ಒಂದೊಂದು ಇದು ಕೊಟ್ಕೊಂಡು ಹೌದು ನನಗೊಂದು ಸ್ವಲ್ಪ ಕಾಫಿ ಹೌದು ಧೈರ್ಯನೇ. ನಾನು ನೋಡಿದ್ದೀನಿ 2 ಜನ ಮಕ್ಕಳು ಭಾರಿ ಹಾರ್ಡ್ ವರ್ಕ್. ಮತ್ತೆ ಹೆಂಗಣ್ಣ ಕಾಫಿ ಹಿಂಗೆ ಬರ್ತಿದೆ? ಅರಬಿಕಾ ಕುಯ್ದಾಯ್ತಾ? ಅರೇಬಿಕಾ ಇವಾಗ ಆಲ್ಮೋಸ್ಟ್ ಲಾಸ್ಟ್ ರೌಂಡ್ ಆಗ್ತಾ ಇದೆ. ಹೌದು. ಮಳೆಯಿಂದ ಒಂದು ಸ್ವಲ್ಪ ನನಗೆ ತೊಂದರೆ ಆಯಿತು. ಹೌದು. 20% ಅಷ್ಟು ಲಾಸ್ ಆಗಿದೆ. ಒಂದು 80% ತೊಂದರೆ ಇಲ್ಲ. ತೊಂದರೆ ಇಲ್ಲ. ರೋಬಸ್ಟಾ ಏನಾಗಿದೆ ಈ ವರ್ಷ? ರೋಬಸ್ಟಾ ಇವಾಗ ಹಣ್ಣು ಲೇಟ್ ಆಗ್ತಾ ಇದೆ. ಲೇಟ್ ಆಗ್ತಿದೆ. ಹಾಗಾಗಿ ಪಿಕ್ ಮಾಡೋಕ್ಕೆ ನಮಗೆ 2 ಒಟ್ಟಿಗೆ ಹಣ್ಣು ಕಾಯಿ ಕುಯ್ಯೋದ್ರಿಂದ ಒಟ್ಟಿಗೆ ಕುಯ್ಯೋಕ್ಕೆ ಒಂದು ಸ್ವಲ್ಪ ಟೈಟ್ ಆಗ್ತಾ ಇದೆ. ಹೌದು. ಮತ್ತೆ ಇನ್ನೊಂದೇನು ಗೊತ್ತಣ್ಣ, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಇಷ್ಟೊಂದು ಆಪರ್ಚುನಿಟಿ ಕೊಟ್ವಿ ನಮಗೆ. ನಾವು ಇಲ್ಲಿ ಬಂದು ಎಷ್ಟೋ ಜನ ನೋಡಿ ವಿಟ್ನೆಸ್ ಮಾಡ್ತಿದ್ದಾರೆ ಇದನ್ನ, ತುಂಬ ಖುಷಿ ಆಯಿತು. ಮತ್ತೆ ಹೆಂಗೆ ನಡೀತಿದೆ ಅಣ್ಣ ನಿಮ್ಮದು? ಡ್ರೈಯರ್ ನಡೀತದೆ ಇದರಲ್ಲಿ. ಇದು ಚೆನ್ನ ಸ್ಪೆಷಾಲಿಟಿ ಕಾಫಿ. ಸ್ಪೆಷಾಲಿಟಿ ಓಕೆ. ಇದು ಹರಿಯಾಣ ಅಂಬಾಲಾದು ಡ್ರೈಯರು. ಓಕೆ. ಡೀಸೆಲ್ ಬರ್ನರು. ಓಕೆ. ತುಂಬ ಚೆನ್ನಾಗಿ ನಡೀತದೆ. ವೆರಿ ನೈಸ್. ಆದರೆ ಡೀಸೆಲ್ ಕನ್ಸ್ಯೂಮ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಯಾಕೆಂದರೆ ಸ್ಪೆಷಾಲಿಟಿ ಕಾಫಿಗೆ ಸ್ಮೋಕಿ ಹೌದು. ಹಾಗಾಗಿ ಡೀಸೆಲ್ ಬರ್ನರ್ನಿಂದ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಹೌದು ಸೂಪರ್ ಅಣ್ಣ. ಬನ್ನಿ ಈಗ ಮತ್ತೆ ಈಗ ನಾನು ನೋಡಿದೆ ಮಲ್ಟಿಪ್ಲಿಕೇಶನ್ಸು ಸ್ಟಾರ್ಟ್ ಮಾಡಿದ್ದೀರಾ ನೆಕ್ಸ್ಟಿಂದ ಎಲ್ಲ ಬಳ್ಳಿ ಎಲ್ಲ ಮಾಡ್ಕೊಳ್ಳಿ. ಈಗ ಅದನ್ನ ನೋಡೋಕೆ ಹೋಗ್ತಾ ಇದ್ದೀವಿ ನಾವೀಗ. ಕಣದಲ್ಲೆಲ್ಲ ಕಣ ಒಣಗ್ತಾ ಇದೆ ಮತ್ತು ಸ್ಪೆಷಾಲಿಟಿನೂ ಮಾಡ್ತಾ ಇದ್ದೀರಾ ಈಗ. ಫುಲ್ ಬ್ಯುಸಿ ಇದ್ದೀರಾ ಟೋಟಲ್. ಯಾವಾಗ ನೆಕ್ಸ್ಟ್ ನಮ್ಮ ಟ್ರಿಪ್ ಹೋಗೋದು ಈಗ ಅಗ್ರಿಕಲ್ಚರ್ ವಿಸಿಟು? ನೆಕ್ಸ್ಟ್ ಇರಿಗೇಷನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅನ್ನಸೇ ಮಾಡಿಬಿಟ್ರು. ಅಲ್ಲಿ ಅದೊಂದು ಬಾಕಿ ಇದೆ, ಅದು ಮಾತ್ರ ಬುಕ್ ಮಾಡ್ಕೊಳ್ಳಿ ಆಯ್ತಾ? ಒಟ್ಟಿಗೆ ಹೋಗೋಣ. ಕಳಿಸಿ. ಹಲೋ ಸರ್, ಬನ್ನಿ ಈಗ ಸ್ಪೆಷಾಲಿಟಿ ಜೊತೆ ಹೋಗ್ಬಿಡೋಣ. ಏನು ಸಮಾಚಾರ? ಹಲೋ ಸರ್, ಹಾಯ್. ಮತ್ತೆ ವಿಶೇಷ ಚೆನ್ನಾಗಿದ್ದೀರಾ? ಮತ್ತೆ ಸೂಪರ್. ಅಲ್ಲಿ ಬನ್ನಿ. ಸ್ಪೆಷಾಲಿಟಿ ಆಲ್ಮೋಸ್ಟ್ 12 ವೆರೈಟೀಸ್ ಆಫ್ ಸ್ಪೆಷಾಲಿಟಿ ಅಂತ ಹೇಳಿದೆಲ್ಲ ನೋಡಿದ್ದು. ಇದೆಲ್ಲ ಫುಲ್ ಕಂಪ್ಲೀಟ್ ಸ್ಪೆಷಾಲಿಟಿಯಲ್ಲಿ ಇರೋದೈತಲ್ಲ. ಮತ್ತೆ ವಿಶೇಷ ಹೆಂಗೆ ನಡೀತಿದೆ ಅಗ್ರಿಕಲ್ಚರ್ ಎಲ್ಲ? ಸೂಪರ್, ವೆರಿ ನೈಸ್. Because there's even airflow and even drying which is happening within the table. So these are different processes. Some you can see some honey coffees, you can see some cherry like fermented
you can see all the different processes are happening. ನೋಡಿ ಲಾಸ್ಟ್ ಇಯರ್ ನಾವು ಬಂದ್ಬಿಟ್ಟು ಸಿರ್ಸಿಗೆ ಹೋಗಿದ್ವಿ ಸರ್ ಜೊತೆಗೆ. ನಾವು ನೋಮನ್ ಬಾಯಿ ಮತ್ತು ಕೃಷ್ಣನೆಲ್ಲ ಮತ್ತು ಈಶ್ವರ ಎಲ್ಲ ಹೋಗಿದ್ವಿ. ಅಲ್ಲಿ ನಾವೇನು ನೋಡಿದ್ವಿ ಅಂತಂದರೆ ಮಲ್ಟಿಪ್ಲಿಕೇಶನ್ಸ್ ನೋಡಿದ್ವಿ. ಈ ವರ್ಷ ಒಂದು ಖುಷಿ ಏನಂತಾರೆ, ಅಲ್ಲಿ ನೋಡ್ಕೊಂಬಂದ್ಬಿಟ್ಟು ಇವರು ಅಡಾಪ್ಟ್ ಮಾಡಿಬಿಟ್ಟು ಮಾಡಿದ್ದಾರೆ ಸರ್. ಏನು ಸರ್ ಇಲ್ಲೂ ಒಂದು ಸ್ವಲ್ಪ ಬಂದು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಏನು ಗೊತ್ತಾ, ಹೇಳಿ ಸರ್. ನಾವು ಮನೆದು ಟಾಯ್ಲೆಟ್ಗೆ ಮತ್ತು ಕಾರ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಹೌದು. ಒಂದು ಕರೆಕ್ಟಾಗಿ ಈ ಥರ ಒಂದು ಸ್ಟ್ರಕ್ಚರ್ ಇದ್ದರೆ ಕರೆಕ್ಟ್, ಭಾಳ ಸೈಂಟಿಫಿಕ್ ಆಗಿ ಕರೆಕ್ಟಾಗಿ ಹೈಜಿನಿಕ್ ಆಗಿ ಕಾಫಿ ಡ್ರೈಯಿಂಗಿಗೆ ಉಪಯೋಗಿಸ್ಕೊಳ್ಬೋದು. Correct. ಮಳೆಗಾಲದಲ್ಲಿ ನರ್ಸರಿಗೆ ಉಪಯೋಗಿಸ್ಬೋದು. ಹೌದು ಹೌದು ಏನು ಗೊತ್ತಾ, ನಮ್ಮದು ಹೌದು ಈಗ ಏನಾಗಿದೆ ಅಂದರೆ, ಮೊದಲು ಆಚೆ ಓಡಾಡೋರ್ನ ಕೃಷ್ಣನನ್ನ ನಾವು ಕಟ್ಟಾಕ್ಬಿಟ್ಟಿದ್ದೀವಿ. ಕೃಷ್ಣನ ಈಗ ಟೋಟಲಿ ಕರ್ಮಯೋಗಿ. ಪೂರ್ತಿ ಅವ್ರಿಗೆ ಟಾರ್ಗೆಟೇ ಕೊಟ್ಬಿಟ್ಟಿದ್ವಿ. ಅವ್ರು ನಮ್ಗೆ ಟಾರ್ಗೆಟ್ ಕೊಡೋದಿಲ್ಲ. ನೀವೇ ಕೊಟ್ಬಿಟ್ಟಿದ್ದೀರಾ. ಹೌದು, 500 ಚಿಲ್ಲರೆ ಇದಿದೆ. ಅದನ್ನ ನಾವು ಡಬಲ್ ಸೆಂಚುರಿ ಹೊಡಿಬೇಕು ಅಂತ, ಅಂದರೆ 200 ಟನ್ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ. ಅದು ಪೆಪ್ಪರ್. ಕಾಫಿ ಬಿಡಿ, ಅವ್ರಿಗೇನು ಹೇಳ್ಕೊಡೋದು ಬೇಕಾಗಿಲ್ಲ. ಮಗೊಂದು ಸಪೋರ್ಟ್ ಇದೆ. ಇನ್ನೂ ಸ್ಪೆಷಾಲಿಟಿ ಕಾಫಿ ಎಲ್ಲ ಪ್ರೊಡ್ಯೂಸ್ ಮಾಡ್ತಾರೆ. ಇದರಲ್ಲಿ ಈಗ 2028-29 ಕ್ರಾಪ್ ಸೀಸನ್ಗೆ ನಾವು ಟಾರ್ಗೆಟ್ ಸೆಟ್ ಮಾಡಿರೋದು 200 ಟನ್ 100% ಕಾಫಿ. ಈಗ ನಾವು ರೀಚ್ ಆಗಿರೋದು 74 ಟನ್. ಓಕೆ. ಸೊ ಈ ವರ್ಷ 26,000 ಬ್ಯಾಸ್ಕೆಟ್ಸು ಪ್ಲಾಂಟ್ ಆಗಿದೆ. ಮತ್ತು ನೆಕ್ಸ್ಟು ಈ ವರ್ಷದಲ್ಲಿ ಒಂದು ಮರ ಬಾಕಿ ಇರೋದಿಲ್ಲ. ಕರೆಕ್ಟ್. ಯಾವುದು ಸಿಕ್ಕು ಚೆನ್ನೈಲು ಎಕ್ಸ್ಟೆಂಡ್ ಮಾಡಿಬಿಡಿ ಸರ್, ಟೋಟಲ್ ಎಕ್ಸ್ಟೆಂಟ್ ಅದಕ್ಕೆ ಹೇಳಿ ಯಾವ ಎಷ್ಟು ಪ್ಲಾಂಟ್ ಬರ್ತದೆ. ಇದು ನಾವು ಟಾರ್ಗೆಟ್ ಮಾಡಿರೋದು ಇಲ್ಲಿ 90,000 1 ಲಕ್ಷ. 60,000 ಯೀಲ್ಡಿಂಗ್ ವೈನ್ಸ್. ಆ 60,000 ಯೀಲ್ಡಿಂಗ್ ವೈನ್ಸ್ 3.5 kg ಅವರೇಜ್ ಕೊಟ್ಟರೆ ಇಲ್ಲಿಗೆ ಬರ್ಬೋದು ಲೆಕ್ಕ. ಅದರಲ್ಲಿ ಒಂದು 20,000 ನಾನ್ ಯೀಲ್ಡಿಂಗ್ ಪ್ಲಾಂಟ್ಸ್ ಇರುತ್ತೆ, 60,000 ಯೀಲ್ಡಿಂಗ್ ಪ್ಲಾಂಟ್ಸ್ ಇರುತ್ತೆ. ಅದು ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಂದು 2-3% ಮಾರ್ಟಲಿಟಿನೂ ಇರುತ್ತೆ. ಅದು ರಿಪ್ಲೇಸ್ಮೆಂಟ್ ಮಾಡ್ಕೊಳ್ತೇವೆ. ಅದಕ್ಕೆ ಇಂಪಾರ್ಟೆಂಟ್ ವೆರೈಟೀಸ್ನ ನಾವು ತಂದು ಇಲ್ಲಿ ಹಾಕೊಂಡಿರೋದು. ಈಗ ನಾವೇನು ವಿಯೆಟ್ನಾಮಲ್ಲಿ ನೋಡಿದ್ವಲ್ಲ, ಇದು ಸ್ವಲ್ಪ ಜಾಗ ಬಿಡಿ, ಬಿಗ್ಗರ್ ಬ್ಯಾಸ್ಕೆಟ್. ಅದು ಈಗ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಗ್ಯಾಪ್ ಫಿಲ್ಲಿಂಗ್ಗೆ ಈ ತರ ಇಲ್ಲೇನೆ ಬೆಳೆಸಿ ಬಿಗ್ಗರ್ ಬ್ಯಾಸ್ಕೆಟ್ಸ್ ಅಲ್ಲಿ ಮತ್ತೆ ನಾವು ಪ್ಲಾಂಟ್ ಮಾಡ್ಕೊಳ್ಳೋದು. ಅಂದ್ರೆ ಫೀಲ್ಡ್ ಅಲ್ಲಿ ನಾವು 6 ತಿಂಗಳು ನಾವು ಅದನ್ನ ಸೇವ್ ಮಾಡ್ಕೊಳ್ತೀವಿ. ಅದು ಕಾನ್ಸೆಪ್ಟು. ಈಗ ಆಗ್ಲೇ ಇದು ಪ್ಲಾಂಟ್ ಆಗಿದೆ. ಇನ್ನು ನೆಕ್ಸ್ಟ್ ಇಯರ್ಗೆ ಒಂದು ಮರ ಬಾಕಿ ಇರಲ್ಲ. ಇಂಪಾರ್ಟೆಂಟ್ ವೆರೈಟೀಸ್ ಎಲ್ಲ ತಂದು ಇವ್ರು ನೋಡ್ಕೊಂಡು ಬಂದಾಯ್ತು. ಇವರು ಬೇಲಿನೂ ಮಲ್ಟಿಪ್ಲಿಕೇಶನ್ ಯೂನಿಟ್ ಆ ಕಡೆಯಿಂದ ನೋಡಿ. ಏಕರ್ಗೆ ಎಷ್ಟು ಮರ ಹಾಕಬಹುದು ಸರ್ ಆವರೇಜ್ ಕಾಫಿ? ಇದು 2 ಇದೆ, ರೋಬಸ್ಟಾ ಅರೇಬಿಕಾ 2 ಇರೋದ್ರಿಂದ ನಾವು ಅಂದಾಜು 125-150 ಬಳ್ಳಿ ಇಡ್ತೀವಿ. ಮತ್ತೆ ಇನ್ನೊಂದೇನಂತ ನಂಗೆ ಇನ್ನೂ ನೆನಪಿದೆ, ನಾವು ಸಿರ್ಸಿಗೆ ಹೋದಾಗ ಕೃಷ್ಣಣ್ಣ ಹೇಳಿದ್ರು, ನಾನು ಬೆಳೆದು ತೋರಿಸ್ತೀನಿ ಪಾಲಿಯೋಸ್ ಬಾ ನೆಕ್ಸ್ಟ್ ಇಯರ್ ಅಂತಿದ್ರು. ತೋರ್ಸಾಗಿದೆ ಸರ್. ಅಣ್ಣ ಕಳೆದ ವರ್ಷ ಎಷ್ಟು ಮಾಡಿದ್ರಿ ನೀವು ಬ್ಯಾಸ್ಕೆಟ್? ನೀವು ಇಲ್ಲಿ ನಿಮ್ದು ಸ್ವಂತ ಒಂದು 20,000 ಮಾಡಿದ್ದು. ಒಟ್ಟಿಗೆ ಒಂದು ಹೊರಗಡೆಯಿಂದ ಒಂದು 5-6 ಸಾವಿರ ತಂದು 25,000 ಮೆಣಸಿನ ಬ್ಯಾಸ್ಕೆಟ್ ಪ್ಲಾಂಟ್ ಆಗಿದೆ. ಇನ್ನು ಕಾಫಿ ಬಿಡಿ, ಸಿಕ್ಕಾಪಟ್ಟೆ ಖುಷಿ. ಅದು ಆಲ್ ದ ಬೆಸ್ಟ್ ಸಿಗೋಣ. ಯಾಕೆಂದ್ರೆ ನೋಡ್ತಾನೆ ಇರ್ತೀವಿ, ಇಂಪ್ರೂವ್ಮೆಂಟ್ ಅಂತ ನೋಡ್ತಾನೆ ಇದ್ದೀವಿ. ಹೌದೌದು, ನಾವೆಲ್ಲ ಯಾವಾಗಲೂ ರೋಲ್ ಮಾಡೆಲ್ ನಮಗೆ ಇವರು. ಹೌದೌದು. ನೋಡಿ ಕೃಷ್ಣಣ್ಣಂದು ಬ್ರದರ್ ಪದ್ಮನಾಭ ಅಂತ, ತುಂಬಾ ಖುಷಿ ಆಯ್ತು. ಇದರಾಗಲೇ ಅದರಲ್ಲಿ ಬಂದಾಯ್ತು. Know that they ride or die. I keep boys by my side.